ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಹಳಷ್ಟು ವಿದ್ಯಾರ್ಥಿಗಳ ರಿಕ್ವೆಸ್ಟ್ ಮೇರೆಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, KCET ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರಿಲಿಜನ್ ಇದ್ದಲ್ಲಿ ಬ್ಲ್ಯಾಂಕ್ ಬಂದಿದೆ, ನಮ್ಗೆ ಏನಾದರೂ ತೊಂದರೆ ಆಗುತ್ತಾ, ಸೀಟ್ ಸೆಲೆಕ್ಷನ್ ಆಗಲು ಅಥವಾ ರಿಸರ್ವೇಷನ್ ಕ್ಲೇಮ್ ಆಗಲು ಏನಾದರೂ ತೊಂದರೆ ಆಗುತ್ತಾ ಅಂತ. ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ, ಅದ್ರ ಬಗ್ಗೆ ನಿಮಗೆ ಸ್ಪಷ್ಟನೆ ಕೊಡ್ತೀನಿ. ಆಮೇಲೆ KCET ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿ, ಅದರ ಬಗ್ಗೆ ನಿಮಗೆ ಗಮನಿಸಬೇಕಾದಂಥ ಅಂಶಗಳು. ಆಮೇಲೆ ನೆಕ್ಸ್ಟ್ ಈ ಒಂದು ವೆರಿಫಿಕೇಷನ್ ಸ್ಲಿಪ್ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಆಮೇಲೆ ಮತ್ತೇನು, ಆಮೇಲೆ ನೀಟ್ ವೆರಿಫಿಕೇಷನ್ ಸ್ಲಿಪ್ ಬೇರೆ ಇರುತ್ತಾ ಅಥವಾ ಇದನ್ನೇ ಕನ್ಸಿಡರ್ ಮಾಡ್ತಾರಾ, ಅಥವಾ ನೀಟ್ ರಿಜಿಸ್ಟ್ರೇಷನ್ ಯಾವಾಗ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊರಾಗ್ತೀರಾ. ಈ ಒಂದು ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಈಗ ಮುಂದೆ ಬರುವ ಅಪ್ಡೇಟ್ಗಳು ಬಹಳಷ್ಟು ಮುಖ್ಯವಾಗಿರುವಂಥ ಅಪ್ಡೇಟ್ಗಳು, ಅಂದರೆ ಕೆಲವು ದಿವಸಗಳಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು, ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ, ಈ ರೀತಿ ಎಲ್ಲ ರೀತಿಯ ಒಂದು ಮಾಕ್ ಅಲಾಟ್ಮೆಂಟ್, ರಿಯಲ್ ಅಲಾಟ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗ್ಬೋದು. ಅದ್ರ ಬಗ್ಗೆ ಕೂಡ ನಿಮಗೆ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ಕೂಡ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಸೆಂಡ್ ಮಾಡಲಾಗುವುದು. ಇಲ್ಲಿ ಒಂದನೇದಾಗಿ ತಿಳಿದುಕೊಳ್ಳಿ, KCET ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿರೋದು ಓನ್ಲಿ ಫಾರ್ ಆನ್ಲೈನ್ ವೆರಿಫಿಕೇಷನ್ ಸ್ಲಿಪ್ ಫಾರ್ ಇಂಜಿನಿಯರಿಂಗ್, ಯೋಗ, ವೆಟರ್ನರಿ, ಬಿ ಫಾರ್ಮಾ, ಸೆಕೆಂಡ್ ಇಯರ್ ಬಿ ಫಾರ್ಮಾ ಆ್ಯಂಡ್ ಫಾರ್ಮಾಟಿ ಕೋರ್ಸಸ್, ಫಾರ್ಮ್ ಸೈನ್ಸ್ ಕೋರ್ಸಸ್ ಆ್ಯಂಡ್ BSc ಹಾನರ್ಸ್, ಅಗ್ರಿಕಲ್ಚರ್, ಸೆರಿಕಲ್ಚರ್, BSc ನರ್ಸಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಕೋರ್ಸಸ್ ಓನ್ಲಿ. ಈ ಒಂದು KCET ಈ ಸದ್ಯಕ್ಕೆ ಬಿಟ್ಟಿರುವಂಥ ವೆರಿಫಿಕೇಷನ್ ಸ್ಲಿಪ್ ಈ ಎಲ್ಲ ಕೋರ್ಸ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಹಾಗಾದರೆ MBBS, BMS, BDS ಯಾವಾಗ, ಇದು ಕೂಡ ವಿದ್ಯಾರ್ಥಿಗಳಿಗಿರುವಂಥ ಡೌಟ್. ಆಮೇಲೆ ಇಲ್ಲಿ ಮುಖ್ಯವಾಗಿ ಈ ಒಂದು ವೆರಿಫಿಕೇಷನ್ ಸ್ಲಿಪ್ KCET ಈ ಎಲ್ಲ ಕೋರ್ಸ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಆಮೇಲೆ ಈ ಒಂದು ವೆರಿಫಿಕೇಷನ್ ಆದ ನಂತರ ಮತ್ತೇನು, ಈಗ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಯಾವೆಲ್ಲ ಕಾಲೇಜುಗಳಿಗೆ ಎಷ್ಟು ಸೀಟುಗಳಿವೆ ಅನ್ನೋ ಬಗ್ಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಪ್ರತಿಯೊಂದು ಕೋರ್ಸ್ಗೆ ಸಂಬಂಧಪಟ್ಟಂತೆ. ಪ್ರತಿಯೊಂದು ಕೋರ್ಸ್ಗೆ ಅಂದರೆ ಇಂಜಿನಿಯರಿಂಗ್ ಆಗಿರಲಿ, ಯೋಗ ಆಗಿರಲಿ, ವೆಟರ್ನರಿ ಆಗಿರಲಿ, ಬಿ ಫಾರ್ಮಾ, ಡಿ ಫಾರ್ಮಾ, ಅಗ್ರಿ, ವೆಟರ್ನರಿ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಯಾವ ಕಾಲೇಜಿನಲ್ಲಿ ಎಷ್ಟು ಕ್ಯಾಟಗರಿಗೆ ಸೀಟ್ ಅಲಾಟ್ಮೆಂಟ್ ಆಗುವ ಒಂದು ಕಟ್ ಆಫ್ ಕೂಡ ಅವರು ಬಿಡ್ತಾರೆ. ಆ ಒಂದು ಬಿಟ್ಟಾಗ ಅದನ್ನು ಸರಿಯಾಗಿ ತಿಳಿದುಕೊಂಡು ಆಪ್ಷನ್ ಎಂಟ್ರಿ ನೆಕ್ಸ್ಟ್ ಪ್ರೊಸೀಜರ್ ನಿಮ್ಮದು ಸ್ಟಾರ್ಟ್ ಆಗೋದು ಆಪ್ಷನ್ ಎಂಟ್ರಿ. ಆ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಮುಖ್ಯವಾಗಿರುವಂಥ ಕಾರ್ಯ, ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಕ್ವಾಲಿಫೈಡ್ ಆಗಿದ್ದೀರಾ ಆ ವಿದ್ಯಾರ್ಥಿಗಳಿಗೆ ನೀಟ್ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಮಾಡೋರಿದ್ದಾರೆ. ನೀಟ್ ರಿಜಿಸ್ಟ್ರೇಷನ್ ಲಿಂಕ್ ಇದು ನೀಟ್ ಸುಪ್ರೀಂ ಕೋರ್ಟಿಗೆಲ್ಲ ಆರ್ಡರ್ ಫೈನಲ್ ಆದ ತಕ್ಷಣ ನೀಟ್ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಮಾಡ್ತಾರೆ. ನೀಟ್ ರಿಜಿಸ್ಟ್ರೇಷನ್ ಅಂದರೆ ಏನು, ಆಲ್ರೆಡಿ ನಾನು ಭಾಳಷ್ಟು ಸತೀಸಿದ್ದೀನಿ, ಶಾರ್ಟ್ ಇನ್ಫಾರ್ಮೇಷನ್ ನೋಡಿ. ನಿಮ್ಮ ಒಂದು ನೀಟ್ ರೂಲ್ ನಂಬರನ್ನು, ನಿಮ್ಮ ನೀಟ್ ಆ ಒಂದು ತೆಗೆದುಕೊಂಡಂಥ ರೂಲ್ ನಂಬರನ್ನು KCET ಒಳಗಡೆ ರಿಜಿಸ್ಟ್ರೇಷನ್ ಮಾಡೋದನ್ನೇ ಈ ಒಂದು ನೀಟ್ ರಿಜಿಸ್ಟ್ರೇಷನ್ ಅಂತಾರೆ. ಈ ಒಂದು ನೀಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಾ? ಇಲ್ಲ, ನೀವು ಹೋಗೋ ಅವಶ್ಯಕತೆ ಇರೋದಿಲ್ಲ. ಯಾವೆಲ್ಲ ವಿದ್ಯಾರ್ಥಿಗಳು KCETಲಿ ಡಾಕ್ಯುಮೆಂಟ್ ಆನ್ಲೈನ್ ಮುಖಾಂತರ ವೆರಿಫಿಕೇಷನ್ ಆಗಿದೆ ಅದನ್ನೇ ನೀಟ್ಗೂ ಕೂಡ ಕನ್ಸಿಡರ್ ಮಾಡ್ತಾರೆ. ಹಾಗೂ ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದಾಗ ಆ ಒಂದು ನೀಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಬೇಕು. ಒಂದು 2-3 ದಿವಸದ ಟೈಮಿಂಗ್ ಕೊಟ್ಟಿರ್ತಾರೆ. ಆ ಒಂದು ಟೈಮಿಂಗ್ ಒಳಗಡೆ ಅದು ನೀಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನೀಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ನೀಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಮತ್ತೊಂದು ನೀಟ್ ವೆರಿಫಿಕೇಷನ್ ಸ್ಲಿಪ್ ಇಡ್ತಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಕ್ವಾಲಿಫೈಡ್ ಆಗಿದ್ದಾರೆ ಅವರಿಗೆ ಮಾತ್ರ BMS ಆಪ್ಷನ್ ಎಂಟ್ರಿ ಹಾಕಲು ಆಗಿರಲಿ, MBBS ಆಪ್ಷನ್ ಎಂಟ್ರಿ ಹಾಕಲು ಆಗಿರಲಿ, ಅಥವಾ BDS ಆಪ್ಷನ್ ಎಂಟ್ರಿ ಹಾಕಲು ಆಗಿರಲಿ, ಆ ಒಂದು ಆಪ್ಷನ್ ಎಂಟ್ರಿ ಮಾಡಲು ನಿಮಗೆ ಇನ್ನೊಂದು ನೀಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಬಿಡ್ತಾರೆ. ಯಾಕೆಂದರೆ 2024ರಲ್ಲಿ, ಅಂದರೆ 2024 ಈಗ ಬರಿತಾ ಇದ್ದು ಈ ವರ್ಷ ಆಯಿತು, 2023ರಲ್ಲಿ ಕೂಡ ಇದೇ ರೀತಿ ಒಂದು KCET ವೆರಿಫಿಕೇಷನ್ ಸ್ಲಿಪ್ ಸಪ್ರೇಟ್ ಬಿಟ್ಟಿದ್ರು. ಆಮೇಲೆ ನೀಟ್ ವೆರಿಫಿಕೇಷನ್ ಸ್ಲಿಪ್ ಕೂಡ ಸಪ್ರೇಟಾಗಿ ಬಿಟ್ಟಿದ್ರು. ಅದರ ಬಗ್ಗೆ ಹಂತ ಹಂತವಾಗಿ ನಿಮಗೆ ವಿಡಿಯೋ ಅಪ್ಡೇಟ್ ಮಾಡ್ತೀನಿ, ಯಾವುದೇ ರೀತಿಯ ತೊಂದರೆ ಇಲ್ಲ, ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಇರಲಿ. ನೆಕ್ಸ್ಟ್ ಒಟ್ಟಿನಲ್ಲಿ KCET ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ನೋಡಿ. KCET ವೆರಿಫಿಕೇಷನ್ ಸ್ಲಿಪ್ನು ಆಲ್ರೆಡಿ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ. ಈ ಒಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿರೋದನ್ನು ಯಾರಿಗೂ ಕೂಡ ಸೆಂಡ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್ ಆಗಿರಲಿ, ನಿಮ್ಮ ಸಂಬಂಧಿಕರಾಗಿರಲಿ, ಯಾರಿಗೂ ಕೂಡ ಇದು ಸೆಂಡ್ ಮಾಡಬಾರ್ದು. ಒಂದು ವೇಳೆ ನೀವು ಸೆಂಡ್ ಮಾಡಿದ್ರೆ ಅತಿ ಹೆಚ್ಚಿಗೆ ತೊಂದರೆಗೆ ಒಳಪಡ್ತೀರಾ. ಏನಾದರೂ ಅವರು ಆ ಒಂದು ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು, ಆ ಒಂದು ಸೀಕ್ರೆಟ್ ಕೀಯನ್ನು ಯೂಸ್ ಮಾಡಿಕೊಂಡು ಏನಾದರೂ ತೊಂದರೆ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಏನಾದರೂ ಪಾಸ್ವರ್ಡ್ ಸೆಟ್ ಮಾಡೋದಾಗಿರಲಿ, ಯಾವುದ್ರ ಕಾಲೇಜ್ ಹಾಕಿಬಿಡೋದಾಗಿರಲಿ, ಈ ರೀತಿ ಬೇರೆ ವಿದ್ಯಾರ್ಥಿಗಳು, ಬೇರೆ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಆದ ಕಾರಣಕ್ಕಾಗಿಯೂ ಯಾರಿಗೂ ಕೂಡ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಸೆಂಡ್ ಮಾಡಬಾರ್ದು. ಭಾಳಷ್ಟು ವಿದ್ಯಾರ್ಥಿಗಳು ನಿಮ್ಮ ವೆರಿಫಿಕೇಷನ್ ಸೆಂಡ್ ಮಾಡು, ನಾನು ನೋಡ್ತೀನಿ ಈ ರೀತಿ ಸೆಂಡ್ ಮಾಡ್ಕೋತೀರಾ, ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೋತೀರಾ. ಆ ರೀತಿ ಮಾಡ್ಕೋಬೇಡಿ. ಆಮೇಲೆ KCET ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬಂದಿರುವಂಥ ರಿಲಿಜನ್ ಕಾಲಮಲ್ಲಿ ಬ್ಲ್ಯಾಂಕ್ ಬಂದಿದೆ, ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನೊಂದು ಸಲ ನಿಮಗೆ ಅದೇ ವೆರಿಫಿಕೇಷನ್ ಸ್ಲಿಪ್ಪನ್ನು ಇನ್ನೊಂದು ಲಿಂಕಲ್ಲಿ ಮತ್ತೊಂದು ಸಲ ಬಿಡ್ಬೋದು.
ಅದೇ ವೆರಿಫಿಕೇಷನ್ ಸ್ಲಿಪ್ ಇರುತ್ತೆ. ರಿಲಿಜನ್ ಅಲ್ಲಿ ಎಸ್ ಅಂತ ಬಂದಿರುತ್ತೆ, ಅಂದರೆ ರಿಲಿಜನ್ ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಈ ರೀತಿ ಅದು ಕೂಡ ಬಂದಿರುತ್ತೆ. ಅಥವಾ ಬರದೇ ಇದ್ದರೂ ಕೂಡ ನಿಮ್ಮ ರಿಲಿಜನ್ ಇದ್ದಲ್ಲಿ ಬ್ಲ್ಯಾಂಕ್ ಇದ್ದರೂ ಕೂಡ ಯಾವುದೇ ರೀತಿಯ ಒಂದು ಸೀಟ್ ಸೆಲೆಕ್ಷನ್ ಆಗಿರಲಿ, ಒಂದು ಸೀಟ್ ಅಲಾಟ್ಮೆಂಟ್ ಆಗಲು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಮತ್ತು ಆಬ್ಸೆಂಟಿ ಹಾಕಲು ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ಇದು ನಿಮ್ಮ ಒಬ್ಬರಿಗೆ ಬಂದಿರುವಂಥ ಒಂದು, ಫಾರ್ ಎಕ್ಸಾಂಪಲ್ ನಿಮಗೆ ಒಂದೇ ಬಂದಿದೆ ಅಂತ ತಿಳ್ಕೊಬೇಡಿ, ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿ ಬಂದಿದೆ. ಯಾವುದೇ ಕಾಸ್ಟ್ ಆಗಿರಲಿ, ಅದು ಮುಸ್ಲಿಂ ಇದ್ದರೂ ಕೂಡ ಬಂದಿದೆ, ಆಮೇಲೆ ಹಿಂದೂ ಗಾಣಿಗೆ ಇದ್ದರೂ ಕೂಡ ಬಂದಿದೆ, ಲಿಂಗಾಯತ್ ಇದ್ದರೂ ಕೂಡ ಬಂದಿದೆ, SC ST ಇದ್ದವ್ರಿಗೂ ಕೂಡ ಆ ಒಂದು ರಿಲಿಜನಲ್ಲಿ ಬ್ಲ್ಯಾಂಕ್, ರಿಲಿಜನ್ ಕಾಲಮಲ್ಲಿ ಬ್ಲ್ಯಾಂಕ್ ಬಂದಿದೆ, ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ. ಓಕೆ, ಇದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇದರ ಬಗ್ಗೆ ಯಾವುದೇ ರೀತಿಯ ವಿದ್ಯಾರ್ಥಿಗಳು ವರಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನಿಮಗೆ ಈ ರೀತಿಯ ಸಂಪೂರ್ಣ ಮಾಹಿತಿ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಈಗ ಮುಖ್ಯವಾಗಿ KCET ಒಂದು KA ಮುಂದೆ ಇರೋದು ಆಪ್ಷನ್ ನೀಟ್ ರಿಜಿಸ್ಟ್ರೇಷನ್ ಬಗ್ಗೆ. ನೀಟ್ ರಿಜಿಸ್ಟ್ರೇಷನ್ ಆದ ನಂತರವೇ ನಿಮ್ಗೆ ಎಲ್ಲ ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದಕ್ಕಿಂತ ಮೊದಲು ಕಟ್ ಆಫ್ ಆಗಿರಲಿ, ಇಂಜಿನಿಯರಿಂಗ್ ಕಟ್ ಆಫ್ ಆಗಿರಲಿ, ಎಲ್ಲ ರೀತಿ ಎಲ್ಲ ಕೋರ್ಸ್ ಕಟ್ ಆಫ್ ಆಗಿರಲಿ, ಸೀಟ್ ಮ್ಯಾಟ್ರಿಕ್ಸ್ ಆಗಿರಲಿ ಎಲ್ಲವನ್ನು ಬಿಡೋರಿದ್ದಾರೆ. ಬಿಟ್ಟ ತಕ್ಷಣ ನೀವು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಇಂಜಿನಿಯರಿಂಗ್ ಬಿಟ್ಟಿದ್ದಾರೆ, ಅದರಂತೆ ಉಳಿದ ಕೋರ್ಸ್ಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಡೋರಿದ್ದಾರೆ. ಬಿಟ್ಟ ತಕ್ಷಣ ಅದರ ಬಗ್ಗೆ ಇನ್ಫಾರ್ಮೇಷನ್ ತೆಗೆದುಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಈ ಒಂದು ಮಾಹಿತಿ ಪ್ರತಿಯೊಬ್ಬ KCET ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಸೆಂಡ್ ಮಾಡಿ. ಅವಳು ಕೋರ್ಸ್ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾರಂಥ ಈ ರಿಲಿಜನ್ ಬಗ್ಗೆ ಕೂಡ ಡೌಟ್ ಕ್ಲಿಯರ್ ಆಗಲಿದೆ ಅಂತ ತಿಳ್ಕೊತೀನಿ. ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.